ಎಲ್ಲರ ಹತ್ರ ಚುಚ್ಚಿ ಚುಚ್ಚಿ ಮಾತಾಡ್ಸ್ಕೊಂತ ಇದೆ ಸರ್. ಸೊ ನಿಮ್ದು ರೈಟ್ ಸೈಡ್ ಭುಜದ್ದು ಟ್ರೀಟ್ಮೆಂಟ್ ಆಗಿದೆಯಲ್ಲ ನಮ್ಮಲ್ಲಿ. ಸೊ ಹೆಪ್ಪುಗಟ್ಟಿದ ಭುಜ ಫ್ರೋಸನ್ ಶೋಲ್ಡರ್ಗೆ 1-2 ತಿಂಗಳು ಆಗ್ತಾ ಬಂತು ಟ್ರೀಟ್ಮೆಂಟ್ ಆಗಿ. ಸೊ ಇವಾಗ ಹೆಂಗಿದ್ದೀರಾ ನೀವು? ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಕೈ ಆಡ್ಸಕ್ ಆಗ್ತಾ ಇರಲಿಲ್ಲ, ತಲೆ ಬಚ್ಕೊಳಕ್ ಆಗ್ತಾ ಇರಲಿಲ್ಲ, ಸ್ನಾನ ಮಾಡಿ ತಲೆ ಎಲ್ಲ ಉಜ್ಜಕ್ ಆಗ್ತಾ ಇರಲಿಲ್ಲ, ಮತ್ತು ಮನೇಲಿ ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಸರ್. ಬೆಳಿಗ್ಗೆ ಇದ್ದರೆ ನಮ್ಮ ಯಜಮಾನ್ರು ನನ್ನ ಮಕ್ಕಳೆಲ್ಲ ನಿಂದು ಯಾವಾಗಲೂ ಇದ್ದಿದ್ದೆ ಇದು ರಾಮಾಯಣ, ನೀನು ಸುಮ್ಮನೆ ಹೇಳ್ತಾ ಇದೆಯೋ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ತಾಯಿದ್ರು. ಆದರೆ ಇಲ್ಲಿಗೆ ಬಂದು ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾನು ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿದ್ದೀನಿ. ನಾನು ಆರಾಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಮನೇಲಿ ಅಡುಗೆ ಕೆಲಸ, ಪಾತ್ರೆ ತೊಳೆಯೋದು, ಮತ್ತು ಏನಾದರೂ ತರಕಾರಿ ತೊಗೊಂಬರಕ್ಕೆ ಹೋಗೋದಕ್ಕೆ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಸರ್. ಆದರೆ ನನಗೆ ಮೊದಲು ಅನುಭವಿಸ್ತಾ ಇದ್ದಿದ್ದು ನೋವುಗಳು ತುಂಬ ತಡ್ಕೊಳಕ್ಕಾಗ್ತಾ ಇಲ್ಲ ಸರ್. ನನ್ನ ಜೀವನ ಇಷ್ಟೇ, ಇನ್ಮೇಲೆ ನನ್ನ ಕೈಲಿ ಏನೂ ಆಗೋದಿಲ್ಲ. ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲರ ಹತ್ರ ಚುಚ್ಚಿ ಚುಚ್ಚಿ ಮಾತಾಡ್ಸ್ಕೊಂತ ಇದೆ ಸರ್. ಮತ್ತು ನನ್ನ ಫ್ರೆಂಡ್ಸ್ ಹೇಳಿದ್ರು, ಈ ಥರ ಈ ಹಾಸ್ಪಿಟ್ಲಿಗೆ ಹೋಗು, ತುಂಬ ನಿನ್ನ ಗ್ಯಾರಂಟಿ ಹುಷಾರಾಗ್ತೀಯ ಅಂತ ಹೇಳಿದ್ರು. ಅದರಿಂದ ಇಲ್ಲಿಗೆ ಬಂದು ನಿಮ್ಮ ಟ್ರೀಟ್ಮೆಂಟಿಂದ ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ ಸರ್. ನಮ್ಮ ಮನೆಯಲ್ಲಿ ತುಂಬ ಖುಷಿಯಾಗಿ ನನ್ನ ನೋಡ್ಕೊತಾ ಇದ್ದಾರೆ. ನಿಮ್ಮ ಹಾಸ್ಪಿಟ್ಲಿಗೆ ತುಂಬ ಥ್ಯಾಂಕ್ ಯು. ಯೋಚನೆ ಮಾಡಬೇಡಿ ಅಮ್ಮ, ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ ಅಷ್ಟೇ. ನೋವು ಅನ್ನೋದು ಮತ್ತೆ ವಾಪಸ್ ಬರಲ್ಲ. ಓಕೆನಾ? ಸರಿ ಸರ್, ಆಯ್ತು.